ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅದು ಮಲ್ಲಪ್ಪ ಜೊತೆ ಆದ್ಮೇಲೆ ಅಮೇರಿಕ ಮತ್ತು ಇಸ್ರೇಲ್ಗಳು ಸೋತುವ ಇರಾನಿನ ಪರಮಾಣು ಯೋಜನೆ ಪರಮಾಣುವಿನ ಎನ್ರಿಚ್ಮೆಂಟ್ ಪ್ರೋಗ್ರಾಮವನ್ನು ತಡೆಯುವಲ್ಲೇ ಸೋತುವ ನಿಮಗೆ ಗೊತ್ತಿರುವಾಗ ಬಿ ಬಾಂಬರ್ ಮೂಲಕ ಅಮೆರಿಕ ಇರಾನ್ನ ಫೋರ್ಡೋ ರೆಡಾಂಜಾ ಫಹಾನ್ಗಳ ಮೇಲೆ ದಾಳಿ ಮಾಡಿದ್ದೀನಿ ನೋಡಿದಿರಿ. ಆ ದಾಳಿ ಏನು ಇಫೆಕ್ಟ್ ಆಗಿಲ್ಲ ಅಂತ ನಮ್ಮ ಇರಾನ್ ಏನು ಹೇಳ್ಕೊಂಡಿತ್ತು, ಖಮೇನಿ ಅವರು ಹೇಳ್ಕೊಂಡ್ರು. ಆದರೆ ವಾಸ್ತವದಲ್ಲೇ ನಮ್ಮ ಸಿ ಎನ್ ಎನ್ ದೊಡ್ಡ ಸಂಸ್ಥೆ ಅಮೆರಿಕದ್ದು ಸ್ಪಷ್ಟವಾಗಿ ಇದರ ಅಲ್ಲಗಳದ ಅಲ್ಲಿ ಅಂತ ಹೇಳ್ಕೊಳ್ಳೋಂಥ ಹಾನಿಯಾಗಿಲ್ಲ ಅಂತ ಸಿ ಎನ್ ಎನ್ ಹೇಳಿಕೊಳ್ತು. ಖಮೇನಿ ಅವರು ಹೇಳಿರ್ಬೋದಿಲ್ಲ, ಇಲ್ಲಂತಲ್ಲ, ಪರಮಾಣು ಯೋಜನೆ ನಮ್ಮ ಮುಂದುವರೆದವ ನಾವು ಮಾಡ್ತಾ ಇದ್ದೀವಿ ಹಾಗೆ ಹೀಗೆ ಹೇಳಿರ್ಬೋದು ಸಹಜ ಅವ್ರು ತಮ್ಮ ದೇಶದ ಬಗ್ಗೆ ಹೇಳ್ಕೋದ್ರಲ್ಲಿ ತಪ್ಪೇನಿಲ್ಲ. ಅದು ಸಿ ಎನ್ ಎನ್ ನ್ಯೂಟ್ರಲ್ ಆಗಿದ್ದಂಥ ಒಂದು ಸಂಸ್ಥೆ ಇವತ್ತು ವರದಿ ಮಾಡ್ತಾ ಇದೆ. ಬಟ್ ಅದನ್ನು ನಮ್ಮ ಟ್ರಂಪ್ ಅವರು ಫೇಕ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ, ಸುಳ್ಳು ಸುದ್ದಿ ಅದು ಹೇಳ್ತಾ ಇದ್ದಾರೆ. ಇನ್ನು ಅದು ಕಾಲ ನಿರ್ಧಾರ ಮಾಡುವಂಥದ್ದು. ಆದರೆ ಇಲ್ಲಿಯವರೆಗಿನ ಡೆವಲಪ್ಮೆಂಟ್ ನೋಡಿದಾಗ ಇರಾನ್ ಮಾತ್ರ ಮೇಲ್ಗೈ ಸಾಧಿಸ್ತು ಅನ್ನೋದು ಮಾತ್ರ ಸ್ಪಷ್ಟ. ಅದ್ರ ಎರಡು ಮಾತಿಲ್ಲ. ಯಾಕಂತಂದರೆ ಇಲ್ಲೇ ಯುದ್ಧ ವಿರಾಮನ ಘೋಷಣೆ ಮಾಡೋದು ಒತ್ತಾಯ್ತಂದವ್ರು ಯಾರಪ್ಪ ಅಂತಂದ್ರೆ ಇಲ್ಲೇ ನಮ್ಮ ಟ್ರಂಪ್ ಅವರು ಅಂತ. ಟ್ರಂಪ್ ಅವರು ಒತ್ತಾಯ ತಂದ ಮೇಲೂ ಇರಾನ್ ಹೇಳ್ತು ಇಲ್ಲ ಅದು ನಿಲ್ಲಿಸುವವರೆಗೆ, ಈ ನಮ್ಮ ಇಸ್ರೇಲ್ ನಿಲ್ಲಿಸುವವರೆಗೆ ನಾವು ನಿಲ್ಲಿಸೋದಿಲ್ಲ, ನಮ್ಮ ದಾಳಿ ಇರೋದಂತ ಅವ್ರ ವಿದೇಶಾಂಗ ಮಿನಿಸ್ಟರ್ ಹೇಳಿ ಅದು ಕಂಟಿನ್ಯೂಷನ್ ಮಾಡಿದ್ರು. ಅವ್ರು ನಿಲ್ಲಿಸ್ತಾರೆ, ನಮಗೆ ಬೇಕಾಗಿಲ್ಲ ಯುದ್ಧ. ಅದರ ಮೂಲ ಉದ್ದೇಶ ಇಸ್ರೇಲ್ದು ಮತ್ತು ಅಮೆರಿಕದ್ದು ಅಲ್ಲಿಯ ಪರಮಾಣು ಕಾರ್ಯಕ್ರಮಗಳನ್ನು ಬಂದ್ ಮಾಡಿಸೋದಾಗಿತ್ತು. ಆದರೆ ಅದನ್ನು ವಿಫಲರಾದರು. ಇದರಿಂದಾಗಿ ಒಂದು ನೈತಿಕ ಜಯ ಇರಾನಿಗೆ ಸಿಕ್ಕಂಗಾಗಿ. ಮತ್ತು ಇನ್ನೊಂದು ನಾವು ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದ್ರೆ ಇರಾನ್ಗೆ ಯಾವುದೇ ಇನ್ನೂರು ದೇಶಗಳು ಸಹಾಯ ಮಾಡಲಿಲ್ಲ, ಅದರಲ್ಲೂ ಇಸ್ಲಾಂ ದೇಶಗಳಂತೂ ಮೊದಲೇ ಮಾಡಲಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ ಅಂತ. ಅದನ್ನು ಒಂಟಿಯಾಗಿ ಹೋರಾಟ ಮಾಡಿ ಈ ಒಂದು ಜಯವನ್ನು, ನೈತಿಕ ಜಯವನ್ನು ಇರಾನ್ ಪಡೆದದ. ಹಾನಿ ಅಂತ ಆಗಿದೆಯಲ್ಲ ಅಂತಲ್ಲ, ಸಾವಿರಾರು ಜನ ತೀರ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಹಾನಿ ಹೆಚ್ಚು ಆಗಿದ್ದು ಮತ್ತು ಗಾಯಗಳು ಹೆಚ್ಚಾಗಿದ್ದು ಇದು ಇರಾನ್, ಅದ್ರಲ್ಲಿ ಎರಡು ಮಾತಿಲ್ಲ. 1000ಕ್ಕೂ ಅಧಿಕ ಹೆಚ್ಚು ಜನ ಇರಾನಿಯನ್ಗಳು ಸತ್ತಿದ್ದಾರೆ, ಜೊತೆಗೆ ಅನೇಕ ಖೈದಿಗಳು ತೀರ್ಕೊಂಡಿದ್ದಾರೆ ಅಂತ ರಿಪೋರ್ಟ್ಸು ಬರ್ತಾ ಇದ್ದಾವೆ. ಅದಕ್ಕೆ 3458 ಅದು ಅದಕ್ಕೆ ಹೆಚ್ಚಿಗೆ ಗಾಯಗಳಾಗಿದ್ದಾರೆ ಇರಾನದಲ್ಲಿ ಅಂತೇಳಿ ಹೆಚ್ಚು ನೋವನ್ನು, ಸಾವನ್ನು ಮತ್ತು ಜೊತೆಗೆ ಹಾನಿಯನ್ನು ಅನುಭವಿಸಿದ್ದು ಇರಾನ್, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಸಂಪೂರ್ಣವಾಗಿ ಅದನ್ನು ನಾಶ ಮಾಡಬೇಕು, ಪರಮಾಣು ಅಸ್ತ್ರಗಳನ್ನು ತಯಾರು ಮಾಡುವಂಥ ಕೇಂದ್ರಗಳನ್ನು ನಾಶ ಮಾಡಬೇಕು ಅಂತೇನು ಹೊರಟಿತ್ತು ಅಮೆರಿಕ ಮತ್ತು ಇಸ್ರೇಲ್, ಅವು ವಿಫಲ ಆಗಿದ್ದಾವೆ. ಜೊತೆಗೆ ಜಗದ ಮುಂದೆ ತೋರಿಸಿದ್ದು ಇರಾನ ಈ ಪಾಶ್ಚಾತ್ಯ ದೇಶಗಳ ಪ್ರಚಾರಕ್ಕಿಂತ ಮುಂದಿದ್ದಾರೆ ಅಂತೇಳಿ. ಕೇವಲ ಪ್ರಚಾರದಿಂದ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ, ನಮಗೆ ವೈಯಕ್ತಿಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋಕೆ ಗೆಲ್ಲಕ್ಕೆ ಸಾಧ್ಯ ಅನ್ನೋದು ಇರಾನದ ಈ ಪ್ರತಿದಾಳಿಯಿಂದಾಗೆ. ಇರಾನ್ ಸ್ವತಃ ಇವತ್ತು ನಾನು ಗೆದ್ದಿದ್ದೀನಿ ಅಂತ ಹೇಳೋದನ್ನು ನೋಡಿದಾಗ ಸಹಜವಾಗಿ ಅನ್ನಿಸ್ತಾ ಇದೆ ಅಂತ. ಮತ್ತು ಅಲ್ಲಿ ನಿವಾಸಿಗಳು ಇಸ್ರೇಲ್ ನಿವಾಸಿಗಳಾಗಿರ್ಬೋದು, ಇಸ್ರೇಲ್ದ ವಾಸಿಗಳಾಗಿರ್ಬೋದು ಸ್ವತಃ ಪಾಪ ಒಪ್ಕೊಳ್ತಾ ಇದ್ದಾರೆ. ಅವರು ಇದನ್ನು ನಾವು ಧನುವಾಗಿಬಿಟ್ಟಿದ್ರೆ ನಮಗೆ ಸಾಕಷ್ಟು ನೋವಾಗಿಬಿಟ್ಟದು ಅಂತೇಳಿ. ಯಾಕಂದ್ರೆ ಈ ಮಧ್ಯ ಏಷ್ಯಾದಲ್ಲೇ, ಅದರಲ್ಲೂ ಮುಖ್ಯವಾಗಿ ಎಲ್ಲ ನೀವು ಗೊತ್ತಂತ ಮಿಡ್ಲ್ ಈಸ್ಟ್ ಏಷ್ಯಾ ಅಂತ ನಾವು ಕರ್ಕೊಳ್ತೀವಿ, ಈ ಏರಿಯಾದಲ್ಲೇ ಇಸ್ರೇಲ್ ಏಕಾಂಗಿಯಾಗಿ ನಿಂತದೆ ಇವತ್ತು. ಯಾಕೆಂದರೆ ಮುಸ್ಲಿಂ ದೇಶಗಳು ಯಾರ ಜೊತೆ ಸಂಪರ್ಕ ಇಲ್ಲ, ಇನ್ನೂರು ದೇಶಗಳು ಇಲ್ಲ. ನಮ್ಮ ಭಾರತನೂ ಒಂದು ಸ್ವಲ್ಪ ಬಿತ್ತೇಜಿಗೆ ಅದ್ರ ಜೊತೆಗೆ ಅದು ಮೋದಿ ಅವ್ರು ಬಂದ ಮೇಲೆ ಒಂದು ಸ್ವಲ್ಪ ಇಸ್ರೇಲ್ಗೆ ಹೆಚ್ಚಿನ ಸಪೋರ್ಟ್ ಮಾಡಿದ್ದು ನಾವು ನೋಡ್ತಾ ಇದ್ದೀವಿ. ಅದು ಇನ್ನುಳಿದ ಯಾವ ದೇಶನೂ ಅದಕ್ಕೆ ಸಪೋರ್ಟ್ ಮಾಡಿಲ್ಲ. ಚೀನಾ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ರಷ್ಯಾ ಆಗಿರ್ಬೋದು, ಅದರ ಬದಿಯ ಅನೇಕ ದೇಶಗಳಾಗಿರ್ಬೋದು, ಯಾವುವು ಸಪೋರ್ಟ್ ಮಾಡಿಲ್ಲ. ಇಲ್ಲಿವರೆಗೆ ಇಸ್ಲಾಂ ದೇಶಗಳು ಅದರ ಮೇಲೆ ದಾಳಿ ಮಾಡುವಂಥದ್ದು, ಯುದ್ಧ ಮಾಡುವಂಥದ್ದು, ಪ್ಯಾಲೆಸ್ಟೀನ್ಗಳನ್ನ ಓಡಿಸಿದಾಗ ಪ್ಯಾಲೆಸ್ಟೀನ್ ಮೇಲೆ ಒಂದು ಏನಪ್ಪ ಅಂತಂದ್ರೆ ಶೇಣು ತಗೊಳ್ಳೋಂಥ ಪ್ರಯತ್ನ ನಾವು ನೋಡಿದ್ವಿ. ಆದರೆ ಅದರಲ್ಲೆಲ್ಲ ವಿಫಲ ಆಗಿದ್ವಿ ಎಲ್ಲ ದೇಶಗಳು. ಆದರೆ ಈ ಸಲ ಇರಾನ್ ಮಾತ್ರ ಸಫಲ ಆಗ್ಯದ. ಜೊತೆಗೆ ತನ್ನ ಪರಮಾಣುವಿನ ಕಾರ್ಯಕ್ರಮಗಳನ್ನು ಯುರೇನಿಯಂ ಎನ್ರಿಚ್ಮೆಂಟ್ ಹೆಚ್ಚು ಮಾಡ್ಕೊಳ್ಳುವಂಥದ್ದು ಮಾಡಿಕೊಂಡು ನಾವು ಇನ್ನೂ ಯುದ್ಧದ ದಿಶೆಯನ್ನು ಮುಂದುವರಿತೀವಿ ಅನ್ನುವಂಥ ಮಾತನ್ನು ಅವರು ಆಡಿದ್ದನ್ನು ಗಮನಿಸಿದಾಗ ನಿಶ್ಚಿತವಾಗಿಯೂ ಇರಾನ್ ಇವತ್ತು ಗೆದ್ದ ಅನ್ನೋದು ಎರಡು ಮಾತಿಲ್ಲ. ಇಂಥ ಸಂದರ್ಭದಲ್ಲೇನ ಇಸ್ರೇಲ್ ತನ್ನ ಕಿರಿಕಿರಿ ಬುದ್ಧಿಯಿಂದಾಗಿ ಮತ್ತೇನು ಮಾಡಿದ್ದರಿಂದಾಗಿ ಇನ್ನೊಂದು ದಾಳಿ ಮಾಡಿದಾಗ ಸಹಜವಾಗಿ ಸೆಟ್ಟಾದಂತಹ ನಮ್ಮ ಟ್ರಂಪ್ ಅವರು ನೇರವಾಗಿ ಅವ್ರನ್ನ ಟೀಕೆ ಮಾಡಿದ್ದಾರೆ ಈ ಇಸ್ರೇಲಿನ ಅಂತೇಳಿ. ಯಾಕಂದ್ರೆ ನಿಮಗೆ ಗೊತ್ತಿರಲಿ, ಟ್ರಂಪ್ ಅವರು ವ್ಯಾಪಾರಿ ವರ್ಗದವರು ಅಂತೇಳಿ. ಅವ್ರಿಗೆ ಯಾರಿಂದ ಲಾಭ ಹೆಚ್ಚಾಗ್ತದೆ ಅವ್ರು ಹೋಗ್ತಾ ಇದ್ದಾರೆ. ಈಗ ನೋಡಿ ನಮ್ಮ ಇಂಡಿಯಾ ಜೊತೆಗೆ ಯಾವ ರೀತಿಯಾಗಿ ವರ್ತಿಸಿದ್ರು ಅನ್ನೋದು ಅವ್ರಿಗೆ ಗಮನಿಸಬೇಕಾಗ್ಯದ. ಯಾಕಂದ್ರೆ ಇಂಡಿಯಾ ದೋಸ್ತ ಹಾಗೆ ಹೀಗೆ ಚಾಪೆ ಚರ್ಚೆ ಅದೆಲ್ಲ ಮಾಡಿದ್ರು ನಮ್ಮ ಜೊತೆಗೆ. ಅವರು ಆಪತ್ ಬಾಂಧವ ತಿಳ್ಕೊಂಡಿದ್ದು ನಾವೆಲ್ಲ. ಆದರೆ ಮಣ್ಣು ನಡೆದಂಥ
ಆಪರೇಷನ್ ಸಿಂಧೂರದಲ್ಲಿ ಯಾರು ಬಂದಂತಾರೆ ಅವರು ಸ್ವತಃ ಅಲ್ಲಿ ಪಾಕಿಸ್ತಾನದ ಅಲ್ಲಿ ಸೇನಾಧ್ಯಕ್ಷರನ್ನು ಕರೆಸಿ ಅವ್ರ ಜೊತೆಗೆ ಆಹಾರ ತೆಗೆದುಕೊಂಡ್ರೆ ವಿನಃ ಭೋಜನ ಕೂಟದಲ್ಲಿ ಭಾಗಿಯಾದ ವಿನಃ ನಮ್ಮ ಮೋದಿ ಅವ್ರನ್ನ ಕರೆಸಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಅಂತ. ಅಂದ್ರೆ ಯಾರಿಂದ ಲಾಭ ಹೆಚ್ಚಾಗ್ತದನೋ ಅವ್ರನ್ನ ಹಿಡ್ಕೊಳ್ಳುವಂಥದ್ದು. ಪಾಕಿಸ್ತಾನದಲ್ಲೇ ಕ್ರಿಪ್ಟೋ ಕರೆನ್ಸಿಗೆ ಅವಕಾಶ ಮಾಡಿಕೊಟ್ಟಂತ ಯಾರಿಗೆ ಮಾಡಿಕೊಟ್ರು? ಟ್ರಂಪರ ಮಗನಿಗೆ ಪಾಕಿಸ್ತಾನ ಮಾಡಿಕೊಟ್ಟಿದ್ದರಿಂದಾಗಿ ಮತ್ತು ಇಸ್ಲಾಂ ದೇಶಗಳು ನಾವು ಭಾಳ ಹೇಳ್ಕೊಳ್ತೀವಿ ನಮ್ಮ ದೊಡ್ಡ ಮಾರ್ಕೆಟ್ ಅದ್ರಿ ಇಂಡಿಯಾದ್ದು ಹಾಗೆ ಹೀಗೆ ಅಂತೇಳಿ. ಆದರೆ ಇಡೀ ಇಸ್ಲಾಂ ದೇಶಗಳು ಜಗತ್ತಲ್ಲಿ 2ನೇ ನಂಬರ್ ಹೆಚ್ಚಿದ್ದ ನಿಮಗೆ ಗೊತ್ತದ ಜನಸಂಖ್ಯೆಯಿಂದ ಯಾವ ದೃಷ್ಟಿಯಿಂದ ಅಲ್ಲಿ ಅವರು ತಮ್ಮ ಮಾರ್ಕೆಟನ್ನು ಮಾಡ್ಕೊಳ್ಳೋ ಸಲುವಾಗಿ ಭಾರತವನ್ನು ಬದಿಗೆ ಸರಿಸಿದ್ರು ಅನ್ನೋದು ಅಷ್ಟ ಸತ್ಯದ. ಆದರೆ ಈ ಸಂದರ್ಭದಲ್ಲಿ ನಾವು ಇರಾನನ್ನು ಮೆಚ್ಚಲೇಬೇಕಾಗಿತ್ತು. ಯಾಕಪ್ಪ ಅಂತಂದ್ರೆ ಅದರಿಂದ ಯಾರೂ ಇಲ್ಲ. ಚೀನಾನು ಮುಂದೆ ಬರಲಿಲ್ಲ, ಮುಂದೆ ಬರ್ಬೋದು, 3ನೇ ಯುದ್ಧ ಆಗ್ಬೋದು, ಮಹಾಯುದ್ಧ ಆಗ್ಬೋದು, ನಾವೆಲ್ಲ ಮಾತಾಡ್ತಾ ಇದ್ವಿ. ಚೈನಾ ಬರಲಿಲ್ಲ, ರಷ್ಯಾ ಮುಂದೆ ಬರಲಿಲ್ಲ. ಯಾಕಂದರೆ ರಷ್ಯಾ ಆಲ್ರೆಡಿ ಯುಕ್ರೇನದ ಯುದ್ಧದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. 2.5 ವರ್ಷ ಆಯ್ತು. ಅದರ ಪರಿಸ್ಥಿತಿ ಭಾಳಷ್ಟು ನಾಜೂಕಾಗಿದೆ. ಜಗತ್ತಿಂದ ಭಾಳ ಗ್ರೇಟ್ ಅಂತ ರಷ್ಯಾ ಹೇಳ್ಕೊಳ್ತಾ ಇತ್ತು. ಇವತ್ತು ಅದು ಬಂದು ನಿಂತದ್ದು ಎಲ್ಲಿ ಅಂದರೆ ಕೆಳಗೆ. ಅದೇ ಕಾಲಕ್ಕೆ ಈ ಒಂದು ಅಮೆರಿಕ ಸಹಿತ ಅನ್ನಿಸ್ತಾ ಭಾಳ ದೊಡ್ಡ ಶ್ರೇಷ್ಠ, ಇಸ್ರೇಲು ಶ್ರೇಷ್ಠ ಅಂತ ಹೇಳ್ಕೊಳ್ತಾ ಇತ್ತು. ಬಟ್ ಲಾಸ್ಟ್ ಮಂದಿ ಎಲ್ಲಿ ಹೇಳ್ತದಪ್ಪ ಅಂತಂದ್ರೆ ನಮ್ಮನ್ನು ಬೇಡಪ್ಪ ನಮಗೆ ಸಾಕೆ ಅಂತ ಅಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದು ಸಹಿತ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಆದರೆ ಇರಾನದಲ್ಲಿ ಹೆಚ್ಚು ಸಾವು ನೋವಾದರೂ ಸಹಿತ, ಹೆಚ್ಚಿನ ಜನ ತಮ್ಮ ಆಸ್ತಿ ಪಾಸ್ತಿ ಕಳ್ಕೊಂಡಿದ್ರು ಸಹಿತ, ಇರಾನಿಗೆ ಹೊಡೆದು ಬಿದ್ದಿದ್ರು ಸಹಿತ ಅವ್ನು ತಡೆದ ಶಕ್ತಿ ಅದು ಬೆಳೆಸ್ಕೊಂಡ ಇವತ್ತು ನಾನು ಮತ್ತೆ ಅದನ್ನು ಯುರೇನಿಯಂ ಪ್ರೋಗ್ರಾಮ್ಗಳು ಮತ್ತೆ ಮಾಡ್ತೀನಿ, ಮತ್ತೆ ಗಳಿಸ್ತೀನಿ. ನಾನು ಬಿಡೋದಿಲ್ಲ, ಪರಮಾಣು ವಸ್ತು ತಯಾರು ಮಾಡ್ತೀನಿ. ನನಗೆ ಯಾವುದೇ ಈ IAEA ಅಂದರೆ ಇಂಟರ್ನ್ಯಾಷನಲ್ ಪರಮಾಣು ಒಂದು ಸಂಸ್ಥೆ ಅದ, ಅದ್ರ ಸಹಾಯಬೇಕಾಗಿಲ್ಲ. NPT ಮೆಂಬರ್ ನಾವು ಆಗೋದು ಇಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಮಾತಾಡ್ತಾ ಇದರಿಂದ ಮತ್ತಷ್ಟು ಇನ್ನೊಂದು ಭಯದ ವಾತಾವರಣ ನಿರ್ಮಾಣ ಮಾಡಿದೆ ಇವತ್ತು ಇರಾನ. ನಾವು ಯಾರಿಗೂ ಬಗ್ಗೋದಿಲ್ಲ, ನಾವು ಸ್ವತಂತ್ರ ಇದ್ದೀವಿ, ನಾವು ಬೇಕಾದ ದಾಳಿ ಮಾಡ್ತೀವಿ, ಗೆಲ್ತೀವಿ ಅನ್ನೋಂಥ ಒಂದು ಸ್ಪಷ್ಟ ಸಂದೇಶವನ್ನು ಕಳಿಸಿದ್ರಿಂದಾಗೆ ಇವತ್ತು ನಮ್ಮ ಇರಾನ್ ದಣದಿದ್ದರೂ ಸಹಿತ, ಅನೇಕ ಪೆಟ್ರೋಲ್ ತಿಂದಿದ್ದರೂ ಸಹಿತ ಇವತ್ತು ನಾವು ಗೆಲ್ಲಬಲ್ಲಿವಿ, ನಾವು ನಿಲ್ಲಬಲ್ಲಿವಿ ಅಂತೇಳಿ ಇನ್ನುಳಿದ ಇಸ್ಲಾಮಿಕ್ ದೇಶಗಳು ಸಹಿತ ಮೆಸೇಜ್ ಕಳಿಸೋದು. ಅದೇ ಕಾಲ ಇಲ್ಲಿ ನಾವು ಭಾಳ ಗಮನಿಸಬೇಕಾಗಿದೆ. ಇಸ್ಲಾಂ ಕಂಟ್ರಿಗಳ ಏನು ಮಿಡ್ಲ್ ಈಸ್ಟ್ ಏಷ್ಯಾದ, ಅರಬಸ್ತಾನದ, ಬಹ್ರೈನ್ ಮತ್ತು ಅದೇ ಕಾಲಕ್ಕೆ ಇದಂಥ ಕತರ್ನಂಥ ಪ್ರದೇಶಗಳಲ್ಲಿ ಇವರು ಅಲ್ಲಿ ಒಂದು 8 ಕಡೆಗಳಲ್ಲಿ ಅಮೇರಿಕ ಇದ್ದನ್ನು ಏನಪ್ಪ ಅಂದರೆ ಸೇನಾ ಒಂದು ಏನಪ್ಪ ಅಂದರೆ ಕೇಂದ್ರಗಳು ಸ್ಥಾಪಿಸಿತ್ತು. ಅವುಗಳನ್ನು ಸಹಿತ ಕೇಂದ್ರ ಆಗಿ ಮಾಡಿಕೊಂಡು ಅದರ ಮೇಲೆ ದಾಳಿ ಮಾಡಿ ಅವ್ರನ್ನ ಬೆದರಿಸುವಂಥ ಕೆಲಸವನ್ನು ಇರಾನ್ ಮಾಡಿದೆ ಇವತ್ತು. ಹೀಗಾಗಿ ಇವತ್ತು ಇಸ್ರೇಲ್ ಜಗದ ಮುಂದೆ ಏಕಾಂಗಿ ಆಗುವ ಜೊತೆಗೆ ಅದು ಅಷ್ಟು ಅಂತ ಹೇಳ್ಕೊಳ್ಳೋದು ಪ್ರಬಲವಾದ ದೇಶ ಅಲ್ಲ ಅನ್ನೋದನ್ನು ಮತ್ತೊಮ್ಮೆ ಇರಾನ್ ಈ ಸಲ ಪ್ರಥಮ ಬಾರಿಗೆ ಸಾಬೀತುಪಡಿಸುವ ಜೊತೆಗೆ ತನ್ನಲ್ಲಿನ ಕಸು ಇದೆ. ನಾವೇನೋ ಸೋತಿಲ್ಲ, ನಾವು ಸಂಪೂರ್ಣವಾಗಿ ಪರಮಾಣು ಅಸ್ತ್ರ ನಮ್ಮಲ್ಲಿ ನಾಶ ಆಗಿಲ್ಲ, ನಾವು ಸ್ಥಳಾಂತರ ಮಾಡಿದ್ದೀವಿ. ಆ ಸ್ಥಳಾಂತರದಿಂದ ಮತ್ತೆ ನಾವು ರೆಡಿ ಮಾಡ್ಕೊಳ್ತೀವಿ. ನಮ್ಮ ಈ ಯುರೇನಿಯಮನ್ನು ಹೆಚ್ಚು ಕೆಲಸ ಮಾಡ್ತೀವಿ, ಶಸ್ತ್ರಾಸ್ತ್ರ ಮಾಡ್ತೀವಿ ಅನ್ನೋದನ್ನು ಮತ್ತು ಹೇಳುವ ಮೂಲಕ ಆ ಒಂದು ಏನಪ್ಪ ಅಂತಂದ್ರೆ ತನ್ನ ಮುಂದಿನ ಗುರಿ ಏನು ಅನ್ನೋದು ಹೇಳ್ತಾ ಇದ್ದ. ಇದೇ ಕಾಲಕ್ಕೆ CNN ಮತ್ತೊಮ್ಮೆ ಹೇಳೋದಪ್ಪ ಅಂತಂದ್ರೆ CNN ಒಂದು ನ್ಯೂಟ್ರಲ್ ಆದಂತಹ ಒಂದು ಸುದ್ದಿ ಮಾಧ್ಯಮ. ಅದು ಈ ಟ್ರಂಪ್ ಹಾಕಿದಂಥ B ಬಾಂಬರ್ 3 ಸ್ಥಾನಗಳಲ್ಲೇ ಆ ಇರಾನದ ಪೋರ್ಡೋ, ನಟಾಂಜ ಮತ್ತು ಎಸ್ ಫಹಾನ್ ಇವು ನಾಶ ಆಗಿಲ್ಲ ಸಂಪೂರ್ಣವಾಗಿ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡುವಂಥ ಮಾತುಗಳು ಮಾತಾಡಿದ್ರಿಂದಾಗೆ ಸಹಜವಾಗಿ ತಮ್ಮ ಸೋಲು ಈ ನಮ್ಮ ಟ್ರಂಪ್ ಅವ್ರಿಗೆ ಸಹ ಬಂದಿಲ್ಲ. ಅದಕ್ಕಾಗಿ ಅವರ ಸಹಿತ ಒಂದಿಷ್ಟು ಚಿತ್ಕಾರದ ಬಯ್ಯುವ ಏನು ಟೀಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನೂ ಆಗಲಿ ಎಲ್ಲ ಒಟ್ಟು ಡೆವಲಪ್ಮೆಂಟ್ನ ಗಮನಿಸಿದಾಗ ಇದು ನಮ್ಮ ಟ್ರಂಪ್ ಅವ್ರಿಗೆ ಭಾಳ ದೊಡ್ಡ ಹಿನ್ನಡೆ ಅನ್ನೋದ್ರಲ್ಲಿ ಯಾರು ಮಾತಿಲ್ಲ. ಯಾಕೆಂತಂದ್ರೆ ಜಗದ ಮುಂದೆ ಅದು ಏನು ಎಂತ ಅನ್ನೋದು ಇವತ್ತು ಎಕ್ಸ್ಪೋಸ್ ಆದಂಗೆ ಆಗ್ಯದ. ಇದು ಇನ್ನೊಂದು ರಷ್ಯಾಪ, ಇದು ಇನ್ನೊಂದು ಚೈನಾಪ ಅನ್ನುವಂಥದ್ದು. ಬಟ್ ಚೈನಾ ಮತ್ತು ರಷ್ಯಾ, ಅದರಲ್ಲೂ ಚೈನಾ ಇನ್ನೊಂದು ಸೀಕ್ರೆಸಿ ವಾಟ್ ಆ್ಯಕ್ಚುಲಿ ಇಟ್ ಹ್ಯಾಡ್ ಅನ್ನೋದನ್ನ ಎಕ್ಸ್ಪೋಸ್ ಮಾಡಿಲ್ಲ. ವಾಟ್ ಇಟ್ ಹ್ಯಾಸ್ ಇನ್ ಇಟ್ಸ್ ಕಂಟ್ರಿ ಅನ್ನೋದನ್ನು ಎಕ್ಸ್ಪೋಸ್ ಮಾಡಿಲ್ಲ. ಹೀಗಾಗಿ ಚೈನಾ ಈಗ ಇನ್ನುಳಿದ ದೇಶಗಳಿಗಿಂತ ಪ್ರಬಲವಾದ ಮತ್ತು ಲಾಭದ ದೇಶಗಳು ಸ್ಪಷ್ಟ ಆಗ್ತಾ ಇದೆ ಅಂತ. ಒಟ್ಟಾರೆಯಾಗಿ ಇರಾನ್ ವಿಶೇಷವಾಗಿ ಕದನ ವಿರಾಮವನ್ನು ಒಪ್ಪಿಲ್ಲ. ಅಮೇರಿಕಾ ಮತ್ತು ಇಸ್ರೇಲ್ ಒಪ್ಪಿದರೆ ನಂದು ಅಡ್ಡಿ ಇಲ್ಲ ಅನ್ನುವಂಥ ಮಾತಿನ ಮೂಲಕ ಗೆದ್ದವರು ಯಾರು ಅನ್ನೋದನ್ನು ತೋರಿಸದ. ನಾವು ಯಾರಿಗೂ ಬಗ್ಗೋದಿಲ್ಲ ಅನ್ನೋ ಮಾತನ್ನು ಮೇಲಿನ ಮೇಲೆ ಹೇಳಿದಂಥ ಇರಾನ್ ತನ್ನ ಮಾತನ್ನು ಉಳಿಸಿಕೊಂಡದ ಅಂತೇಳಿ ಈ ಸಂದರ್ಭದಲ್ಲಿ ಅನ್ನಿಸ್ತದೆ. ಒಟ್ಟಾರೆಯಾಗಿ ಈ ನಮ್ಮ ಟ್ರಂಪ್ ಅವರ ದಾಳಿ ಇಲ್ಲಿ ನಿಷ್ಫಲ ಆಗ್ಯದ ಅಂತೇಳಿ ಸ್ಪಷ್ಟ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಾ ಇದೆ? ನೀವು ಇದು ನೋಡ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ, ಜೊತೆ ಡೆವಲಪ್ಮೆಂಟ್ ನೋಡ್ತಾ ಇದ್ದೀರಿ. ನೀವು ಅನಿಸಿದ ಮಾತನ್ನು ಹೇಳ್ತಾ ಇರ್ರಿ, ಚರ್ಚೆ ಮಾಡ್ತಾಯಿರ್ರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಶೇರ್ ಮಾಡ್ತಾಯಿರ್ರಿ ಅಂತ ಹೇಳ್ತಾ
ಇರಾನ್ ಈಗ ಮೇಲುಗೈ ಸಾಧಿಸಿದೆ ಅಂತ ಮತ್ತೊಮ್ಮೆ ಹೇಳ್ತಾ ಇದು ಸುಳ್ಳಾಗಬಹುದು, ಸತ್ಯವೂ ಇರಬಹುದು ಅಂತ ಮಾತು ಹೇಳ್ತಾ, ಆದರೂ ಸತ್ಯದ ನೆಲೆಯಲ್ಲಿ ನಾವು ಹೇಳಿದ್ದನ್ನು ನೆನಪಿಸಿಕೊಂಡಾಗ, ವಿಶೇಷವಾಗಿ ಸೇನಲ್ಲದಂಥ ಒಂದು ನ್ಯೂಟ್ರಲ್ ಸಂಸ್ಥೆ ಈ ಮಾತನ್ನು ಹೇಳಿದಾಗ ಎಲ್ಲೋ ಅಲ್ಲ, ನಿಶ್ಚಿತವಾಗಿಯೂ ಇಸ್ರೇಲ್ ಮತ್ತು ಅಮೇರಿಕ ಹಿನ್ನಡೆ ಅನುಭವಿಸಿದ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಅಂಥೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.